ಬಂತು ಸರ್? ಇವತ್ತು ಬೆಳಿಗ್ಗೆ 12:15 ಶಿವಳ್ಳಿಯಲ್ಲಿ ಏನು ಒಂದು ಗ್ರಾಮದ ಹತ್ರ ಮಾಚನಹಳ್ಳಿ ಗ್ರಾಮ ಇದೆ, ಅಲ್ಲಿ ಹುಲಿಕೆರೆಯಿಂದ ಆಲಹಳ್ಳಿಯಲ್ಲಿ 4 ಜನ ಟಾಟಾ ಗಾಡಿನಲ್ಲಿ ಕಾರಲ್ಲಿ ಬರ್ತಾಯಿದ್ರು. ಬರಬೇಕಾದ್ರೆ ವಿ ಸಿ ನಾಲೆಗೆ ಬಿದ್ದು ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಒಬ್ಬರು ಮೃತದೇಹ ಸಿಕ್ಕಿದೆ. ಅದರಲ್ಲಿ ಒಬ್ಬರು ಉಳಿದಿರ್ತಕ್ಕಂಥವ್ರಿಗೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೇವೆ. ಇನ್ನಿಬ್ಬರು ಕೂಡ ಕಾರಲ್ಲಿ ಇದ್ದರು ಅಂತೇಳಿ ನಮಗೆ ತಿಳಿಸಿದ್ದಾರೆ. ಹಾಗಾಗಿ ಈಗ ಅದನ್ನು ರೆಸ್ಕ್ಯೂ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ಕ್ರಮಗಳನ್ನು ನಾನು ಮತ್ತು SP ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ತೆಗೆದುಕೊಳ್ತಾ ಇದ್ದೇವೆ. ಈಗ ವಿ ಸಿ ನಾಲೆಯಲ್ಲಿ ನೀರು ಇರೋದರಿಂದ ಮತ್ತು ನೀರಿನ ಅರಿವು ಪ್ರಮಾಣ ಜಾಸ್ತಿ ಇರೋದರಿಂದ ಸ್ವಲ್ಪ ಅದನ್ನು ಕಡಿಮೆ ಮಾಡಬೇಕಾಗತ್ತೆ. ಸೊ ಈಗಾಗಲೇ ನಾನು ಸಂಬಂಧಪಟ್ಟಂಥ ಇಂಜಿನಿಯರ್ಗೆ ಸೂಚನೆ ಕೊಟ್ಟು ನೀರನ್ನು ಕೂಡ ನಿಲ್ಲಿಸಿದ್ದೇವೆ. 4:15 ಮತ್ತು 5 ಗಂಟೆ ಒಳಗಡೆ ನೀರಿನ ಅರಿವಿನ ಪ್ರಮಾಣ ಕಡಿಮೆ ಆದಮೇಲೆ ನಮಗೂ ಕೂಡ ಕಾರನ್ನು ಹುಡುಕಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಫೈರ್ ಟೀಮ್ ಅವರು ಕೂಡ ನಮ್ಮವರಿದ್ದಾರೆ, ಕ್ರೈನನ್ನು ಕೂಡ ತರಿಸ್ತಾ ಇದ್ದೀವಿ. ಸಾಧ್ಯ ಆದರೆ SDRF ಟೀಮ್ ಅವರು ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಸ್ಟೇಟಿಂದ, ಅವರು ಕೂಡ ಯಾರಾದರೂ ಬರ್ತಾರೆ. ಸೊ ಭಾಳ ವಿಷಾದನೀಯ ಮತ್ತು ಭಾಳ ನೋವಿನ ಸಂಗತಿ. ಈ ಒಂದು ಅಪಘಾತ ಆಗಬಾರ್ದಾಗಿತ್ತು, ಆಗಿದೆ. ಅದಕ್ಕೆ ಭಾಳ ವಿಷಾದವನ್ನು ವ್ಯಕ್ತವನ್ನು ಪಡಿಸ್ತೇನೆ. ತಡೆಗೋಡೆ ಈ ಭಾಗದಲ್ಲಿ ನಾನು ಅದು ಪರಿಶೀಲನೆ ಮಾಡಿಸ್ತೀನಿ. ಬಟ್ ರೋಡು ಕೂಡ ಇಲ್ಲಿ ಸ್ವಲ್ಪ ನ್ಯಾರೋ ಇದೆ, ದೊಡ್ಡದಿಲ್ಲ ಅಂಥೇಳಿ ಸ್ಥಳೀಯರು ಕೂಡ ತಿಳಿಸಿದ್ದಾರೆ. ಮತ್ತು ರೋಡಿನ ರಸ್ತೆ ಅಗಲೀಕರಣ ಅವಶ್ಯಕತೆ ಇದೆ ಅಂತ ತಿಳಿಸಿದ್ದಾರೆ. ಮತ್ತು ಇಲ್ಲಿ ಬಂಡಿಂಗು ಕೂಡ ಮಾಡಿದ್ದಾರೆ. ಬಟ್ ಆ ಬಂಡಿಂಗು ಮೇಲೆ ಅದು ಕಾರ್ ಹರಿದೋಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಆದರೆ ಕಾರು ಯಾವ ರೀತಿ ಅಪಘಾತ ಆಯಿತು, ಸ್ಪೀಡ್ ಎಷ್ಟಿತ್ತು ಅಥವಾ ಇನ್ನೊಂದು ಓವರ್ಟೇಕ್ ಮಾಡಿದ್ರೆ ಅವೆಲ್ಲ ಅಂಶಗಳನ್ನು ಕೂಡ ತನಿಖೆಯಿಂದ ನಾವು ಪರಿಶೀಲನೆ ಮಾಡ್ತೀವಿ. ಇಲ್ಲೇ ನಾನು ಹೇಳಲಿಕ್ಕೆ ಕಷ್ಟ ಸಾಧ್ಯ ಆಗ್ತದೆ. ಲಾಸ್ಟ್ ಟೈಮ್ ಇನ್ಸಿಡೆಂಟ್ ಆದಾಗ ಸರ್ ಆಕ್ಸಿಡೆಂಟ್ ಸ್ಪಾಟ್ಗಳನ್ನ ಗುರುತಿಸಿ ಅಲ್ಲಿ ಕ್ರಮ ಕೈಗೊಳ್ಳುವಂಥ ಭರವಸೆ ಕೊಟ್ಟಿದ್ರಿ ಸರ್ ಅಧಿಕಾರಿಗಳು. ಕಳೆದ ಬಾರಿ ಏನು ಘಟನೆಗಳಾಗಿತ್ತು, ಘಟನೆ ಆದ ನಂತರ ನಾನು ಜಿಲ್ಲಾ ಮಟ್ಟದಲ್ಲಿ ಒಂದು ತಾಂತ್ರಿಕವಾದಂಥ ಸಮಿತಿಯನ್ನು ಕೂಡ ರಚನೆ ಮಾಡಿದ್ವಿ. ಟೆಕ್ನಿಕಲ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು 560 ಕಿಲೋಮೀಟರ್ ವಿ ಸಿ ನಾಲೆ ದೂರ ಇದೆ. 560 ಕಿಲೋಮೀಟರ್ ವಿ ಸಿ ನಾಲೆಗೆ ಬರ್ತಕ್ಕಂಥದ್ರಲ್ಲಿ ಎಲ್ಲೆಲ್ಲಿ ಅಪಾಯಕಾರಿ ಸ್ಥಳಗಳಿದೆ, ಎಲ್ಲಿ ರಸ್ತೆಗಳ ಅಗಲ ಕಡಿಮೆ ಇದೆ, ಎಲ್ಲಿ ತಿರುವುಗಳಿದೆ, ಅಂತಹ ಕಡೆ ಕ್ರಾಶ್ ಬ್ಯಾರಿಯರ್ ಅವಶ್ಯಕತೆ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡಿ ತಾಂತ್ರಿಕ ವರದಿಯನ್ನು ಕೊಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ವಿ. ಆ ವರದಿಯ ಪ್ರಕಾರ ಈಗಾಗಲೇ ಅವರು ಕಮಿಟಿಯವರು ಎಲ್ಲ ಕಡೆ ವಿಸಿಟ್ ಮಾಡಿ ತಾಲೂಕುವಾರು ಕೂಡ ನಮಗೆ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಕಡೆ ಅಂದರೆ ಎಲ್ಲ ಕಡೆ 560 ಕಿಲೋಮೀಟರ್ ಉದ್ದದ್ದು ಕೂಡ ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ಏಕಕಾಲದಲ್ಲಿ ಕಷ್ಟ ಸಾಧ್ಯ ಆಗ್ತದೆ. ತಾತ್ಕಾಲಿಕವಾಗಿ ಎಲ್ಲಿ ರಸ್ತೆಯ ಅಗಲ ಕಡಿಮೆ ಇದೆ ಅಥವಾ ತಿರುವುಗಳಿದೆ ಅಂಥ ಕಡೆ ಕ್ರಾಶ್ ಬ್ಯಾರಿಯರ್ನ ಮಾಡಲಿಕ್ಕೆ ಏನು ಪ್ರಸ್ತಾವನೆ ಕೊಟ್ಟಿದ್ದರು ಅದನ್ನು ಕೂಡ ಈಗಾಗಲೇ ಸಂಬಂಧಪಟ್ಟಂತೆ ಇಲಾಖೆ ಕಳಿಸ್ಕೊಟ್ಟಿದ್ದೀವಿ. ಅದು ಪರಿಶೀಲನಾ ಹಂತದಲ್ಲಿ ಕೂಡ ಇದೆ. ಆದಾಗ್ಯೂ ತುಂಬ ಅಪಘಾತ ಸ್ಥಳಗಳು ಏನಿದೆ ಅದನ್ನು ಪರಿಶೀಲನೆ ಮಾಡಿ ಸಂಬಂಧಪಟ್ಟಂಥ ನಮ್ಮ ಕಾವೇರಿ ನೀರಾವರಿ ನಿಗಮದವರಾಗಿರ್ಬೋದು, PWD ಅವರಾಗಿರ್ಬೋದು, ಅವರು ಅದನ್ನು ಸೂಕ್ತ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಖಂಡಿತವಾಗ್ಲೂ ಕೂಡ ಸೂಚನೆಯನ್ನು ಕೊಡ್ತಾರೆ. ಲಾಸ್ಟ್ ಟೈಮು KRSನಲ್ಲಿ ICC ಮೀಟಿಂಗ್ ಆದಾಗ ಕಟ್ಟು ಪದ್ಧತಿ ನೀರಲ್ಲಿ ಬಿಡೋದು ಅಂತ ಹೇಳಿತ್ತು ಸರ್. 15 ಡೇಸ್ ಕಂಪ್ಲೀಟ್ ಆಗಿತ್ತು. ಈಗ ಮುಂದುವರ್ಸೋದಕ್ಕೆ ಏನು ಕಾರಣ ಆಯಿತು ಸರ್? ಅಟ್ಲೀಸ್ಟ್ ನೀರಿಂದ ಇದ್ದರೆ ಇಲ್ಲ, ಮೊನ್ನೆ ನಮ್ಮದು ಆ್ಯಕ್ಚುಲಿ ನಿಂತಿತ್ತು. ಬಟ್ ಆದರೆ ಮಳವಳ್ಳಿ ಮತ್ತು ಮದ್ದೂರು ಭಾಗಕ್ಕೆ ನೀರು ಬರಲಿಲ್ಲ ಅಂತ ಕಳೆದ ಒಂದು ವಾರದಿಂದನೇ ಕೂಡ ಅಲ್ಲಿ ಒಂದು ದುರ್ಘಟನೆ ಆಗಿತ್ತು. ಒಬ್ಬ ಮಹಿಳೆ ತನ್ನ 2 ಮಕ್ಕಳೊಂದಿಗೆ ಏನು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಆ ಒಂದು ದೇಹಗಳನ್ನು ತೆಗಿಬೇಕು ಅಂತೇಳಿ ನೀರನ್ನು 2 ದಿನ ನಾವು ನಿಲ್ಲಿಸಿದ್ವಿ. ಆ ಉದ್ದೇಶದಿಂದ ನೀರು ಹೋಗಲಿಲ್ಲ. ರೈತರು ಕೂಡ ಅದರಲ್ಲಿ ಭಾಳ ವಿಷಾದವನ್ನು ವ್ಯಕ್ತಪಡಿಸಿ ರೈತರು ಕೂಡ ಹೋರಾಟ ಮಾಡಿದರು. ಅದಕ್ಕೋಸ್ಕರ ನೀರನ್ನು ಬಿಟ್ಟಿದ್ದು. ಮತ್ತು ಇವತ್ತು ಬೆಳಗ್ಗೆ ನೀರು ನಿಲ್ಲಿಸಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಇವತ್ತು ನೀರು ನಿಂತಿದ್ದರೂ ಕೂಡ ನಮಗೆ 5:15 ಈಗಾಗಲೇ ಸುಮಾರು ನಾನು ಕೇಳಿದೆ, ಸುಮಾರು ಈಗ 2:15 ನೀರು ಪ್ರಮಾಣ ಕಡಿಮೆ ಆಗಿದೆ ಅಂತ. ಬಟ್ 5 ಗಂಟೆಗೆ ಇಲ್ಲಿ ಪ್ರಮಾಣ ಕಡಿಮೆ ಆಗುತ್ತೆ. ಬಟ್ ಆದರೂ ಕೂಡ ಕ್ರೈನನ್ನು ತಂದು ನಾವು ಅದನ್ನು ಪರಿಶೀಲನೆ ಮಾಡಿ ಸರ್ಚ್ ಮಾಡ್ತೇವೆ. ಸರ್, ಈ ರಸ್ತೆ ಕಾಮಗಾರಿ ಮಾಡಿದವರು ಕೂಡ ಸರಿಯಾಗಿ ಮಾಡಿಲ್ಲ, ಇಂಜಿನಿಯರ್ಗಳು ಕೂಡ ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಿಲ್ಲ ಅನ್ನೋದು ಆರೋಪ ಸರ್. PWD ಇಲಾಖೆಯವ್ರ ಹತ್ರ ಈಗಾಗಲೇ ಮಾತನಾಡಿದೆ. ಸ್ಥಳೀಯ ಮುಖಂಡರು ಕೂಡ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ನಮ್ಮ ಗಮನಕ್ಕೆ ತಂದಿದ್ದಾರೆ. 2 ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಒಂದು, ರಸ್ತೆಯ ಅಗಲ ಏನಿದೆ ಅದು ಈಗ ಇರ್ತಕ್ಕಂಥದ್ದು ಸಾಕಾಗೋದಿಲ್ಲ. ಶಾಲಾ ಮಕ್ಕಳ ಬಸ್ಸು ಹೋಗ್ತದೆ, ಒನ್ ವೇ ಇದ್ದಾಗ ಇನ್ನೊಂದು ಕಡೆ ಬಸ್ ಬರಲಿಕ್ಕೆ ಸಾಧ್ಯ ಆಗಲ್ಲ, ಅಗಲೀಕರಣ ಮಾಡಬೇಕಂತ. ಬಟ್ ಎಡಭಾಗದಲ್ಲಿರ್ತಕ್ಕಂಥ ಜಾಗ ಅವ್ರ ಇಲಾಖೆಯವ್ರದ್ದು ಅಂತ ನಮಗೆ ಮೇಲ್ನೋಟಕ್ಕೆ ತಿಳಿಸಿದ್ದಾರೆ. ಸಂಬಂಧಪಟ್ಟಂಥ ಇಲಾಖೆಯವ್ರನ್ನ ಕರೆಸಿ ಚರ್ಚೆ ಮಾಡಿ ಆ ರಸ್ತೆಗೆ ಅಗಲೀಕರಣಕ್ಕೆ ಸಾಧ್ಯತೆ ಇದೆಯಾ, ಜಾಗ ಯಾರ್ದು ಅಂತ ಪರಿಶೀಲನೆ ಮಾಡಿ ಕ್ರಮವನ್ನು ಕೈಗೊಳ್ತೀವಿ. ಮತ್ತು ಇಲಾಖೆಯವರು ಕೂಡ ಈಗ ಹೇಳಿದ್ದೀನಿ, ಈಗ ನಮ್ಮ ಸೂಪರಿಂಟ್ ಇಂಜಿನಿಯರ್ ಅವರಿಗೆ ಮತ್ತು MD ಅವ್ರ ಹತ್ರನೂ ಕೂಡ ಮಾತಾಡಿದೆ. ಎಲ್ಲೆಲ್ಲಿ ತೀರಾ ಅವಶ್ಯಕತೆ ಇದೆ ಅಂಥ ಕಡೆ ನೀವು ಕ್ರಾಶ್ ಬ್ಯಾರಿಯರ್ಗೂ ಕೂಡ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಸೂಚನೆಯನ್ನು ಕೊಡ್ತೇನೆ. ಯಾವಾಗ ಆಗ್ಬೋದು ಸರ್ ತಡೆಗೋಡೆಗಳೆಲ್ಲ? ತಡೆಗೋಡೆಗಳು ತಾಂತ್ರಿಕ ವರದಿ ಬಂದಿದೆ.
ತಡೆಗೋಡೆ ಎಲ್ಲ ಕಡೆ ತಡೆಗೋಡೆ ಮಾಡಲಿಕ್ಕೆ ಏಕಕಾಲದಲ್ಲಿ ಕಷ್ಟ ಅದು ಸಾಧ್ಯವೂ ಕೂಡ ಇಲ್ಲ. ಬಟ್ ಎಲ್ಲಿ ಅಪಾಯಕಾರಿ ಸ್ಥಳಗಳಿದೆ ಅಲ್ಲಿ ಅವಶ್ಯಕತೆ ಇದೆ ಅನ್ನುವಂಥ ವರದಿಯನ್ನು ನಾನು ಕೊಟ್ಟಿದ್ದೇನೆ. ಎಮ್ ಡಿ ಅವ್ರ ಹತ್ರ ಕೂಡ ಮಾತಾಡಿದೆ, ಕಾವೇರಿ ನೀರಾವರಿ ನಿಗಮದ ಎಮ್ ಡಿ ಅವ್ರ ಹತ್ರ. ಅವರು ಕೂಡ ಮೇಲಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಂಗೆ ತಿಳಿಸ್ತಾರೆ, ನಾನು ಅದನ್ನು ತಿಳಿಸ್ತೀನಿ. ಈ ಜಾಗಕ್ಕೂ ತಡೆಗೋಡೆ ಬೇಕು ಅನ್ನುವಂಥ ಒತ್ತಾಯ ಸ್ಥಳೀಯರು ರಿಪೋರ್ಟ್ ನೋಡ್ತೀನಿ ನಾನು. ಟೆಕ್ನಿಕಲ್ ಕಮಿಟಿ ರಿಪೋರ್ಟಲ್ಲಿ ಈ ಜಾಗಕ್ಕೆ ತಡೆಗೋಡೆ ಇದೆಯಾ ಇಲ್ವಾ ಅಂತ ನಾನು ಪರಿಶೀಲನೆ ಮಾಡಿ ನೋಡ್ತೀನಿ. ಬಟ್ ಕಳೆದ ಘಟನೆಗಳೇನಾಯಿತು ನಮ್ಮ ಜಿಲ್ಲೆಯಲ್ಲಿ ಕಳೆದ 1.5 ವರ್ಷದಲ್ಲಿ ನಾನು ಬಂದಮೇಲೆ 2 ಘಟನೆಗಳಾಗಿತ್ತು. ಆ 2 ಘಟನೆಗಳಾದಮೇಲೆ ನಾನು ತಾಂತ್ರಿಕ ವರದಿನ ಕಾನ್ಸ್ಟಿಟ್ಯೂಟ್ ಮಾಡಿದ್ದು, ಕಮಿಟಿಯನ್ನು ರಚನೆ ಮಾಡಿ ಆ ಕಮಿಟಿಯವರು ಕೂಡ ಅದರಲ್ಲಿ ಭೇಟಿ ಕೊಟ್ಟಿದ್ದರು. ಕಮಿಟಿಯವರು ರಿಪೋರ್ಟ್ ಕೊಟ್ಟಾದ ನಂತರ ಬಟ್ ಈ ರೋಡ್ ಸೇಫ್ಟಿ ಇದರಲ್ಲಿ ಕೂಡ ಯಾರು ಒಬ್ಬ ತಾಂತ್ರಿಕ ವ್ಯಕ್ತಿ ಇದ್ದಾರೆ, 3ನೇ ವ್ಯಕ್ತಿನೂ ಕೂಡ ನಾನು ಚಿಕ್ಕಬಳ್ಳಾಪುರ ಅವ್ರನ್ನ ಕರೆಸಿ ಅವ್ರ ಕಡೆಯಿಂದಲೂ ಕೂಡ ಇವ್ರು ಕೊಟ್ಟಿರೋಂಥ ರಿಪೋರ್ಟನ್ನು ಕೂಡ ಒಂದು ಸಲ ಪರಿಶೀಲನೆ ಮಾಡಿಸಿದ್ದೀನಿ, ರಿವೆರಿಫಿಕೇಷನ್ ಮಾಡಿಸಿದ್ದೀನಿ. ಅದಾದಮೇಲೆ ನಾನು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದು ಕಾವೇರಿ ನೀರಾವರಿ ನಿಗಮದವರಿಗೆ. ಈ ಎಮ್ ಡಿ ಅವರು ಕೂಡ ಅದನ್ನೇ ಮಾತಾಡಿದ್ದೀನಿ. ಸೊ ಅದನ್ನು ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ತೀನಿ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ.